ಒಂದು ಸ್ಟೇಟ್ಮೆಂಟ್ ಕೊಡ ಅಂತ ಹೇಳಿದ್ರೆ ಒಂದು ಊರು ಬಾರಿ ನಾವು ಎಲ್ಲರೂ ಊರವ್ರು ಒಂದೇ ಒಂದು ಸಪೋರ್ಟನೇ ಇದೆ ನಮ್ಮವ್ರಿಗೆ ಇಲ್ಲ ಅಂತ ಹೇಳಿ. ಕಳೆದ 3 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತಕ್ಕಮಟ್ಟಿಗೆ ಹರಿದಾಡ್ತಿದ್ದ ವಿಷಯ ಇವತ್ತು ತುಂಬಾನೇ ಸೆನ್ಸೇಷನ್ ಆಗಿದೆ. ಅದರಲ್ಲೂ ನಿನ್ನೆ ರಾತ್ರಿ ಮಗುವಿನ ದತ್ತು ಪಡೆದ ಮನೆಗೆ ಭೇಟಿ ಕೊಟ್ಟು ಹಿಂದಿರುಗಬೇಕಾದ್ರೆ ಜನಗಳ ಕಣ್ಣಿಗೆ ಸಿಕ್ಕಿ ಬಿದ್ದು ಜನಗಳು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರಿಸಕ್ಕಾಗದೆ ಅಲ್ಲಿಂದ ಪರಾರಿಯಾಗುವ ಒಂದು ಸನ್ನಿವೇಶ ಕೂಡ ಉಂಟಾಗಿದೆ. ಕೆಲವೊಮ್ಮೆ ನಾವು ಒಳ್ಳೇದ್ ಮಾಡ್ಬೇಕು ಅಂತ ಮೊದಲನೇ ಹೆಜ್ಜೆ ಇಟ್ಟು ಮುಂದಾಗ್ತಿವಿ, ಬಟ್ ಕೊನೆ ಹೆಜ್ಜೆ ಮುಕ್ತಾಯಗೊಳ್ಬೇಕಾದ್ರೆ ಗೊತ್ತಾಗೋದು ಅದು ಒಳ್ಳೇದಾಗಿರುತ್ತೆ ಕೆಟ್ಟದಾಗಿರುತ್ತೆ ಅಂತ. ಎನಿವೇಸ್ ಪಡಿ ಇವತ್ತಿನ ಈ ವಿಡಿಯೋದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಆ ಮಗುನ ದತ್ತು ಹೇಗ್ ತಗೊಂಡ್ರು ಮತ್ತೆ ಇವಾಗ ಆ ಟಾಪಿಕ್ ಎಲ್ಲಿ ಬಂದು ನಿಂತಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ ಸುರೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲೆಟ್ಸ್ ಗೆಟ್ ಇನ್ ವಿತ್ ಬಿಗ್ ಟಾಪಿಕ್. ಈಗಾಗಲೇ ನಾನು ನಿಮಗೆ ಸೋನು ಬಗ್ಗೆ ತಿಳಿಸಿದ್ದೀನಿ. ಟಿಕ್ ಟಾಕ್ ಅಲ್ಲಿ ಟ್ರೆಂಡಿಂಗ್ ಆಗಿ, ಬಿಗ್ ಬಾಸ್ ಅಲ್ಲಿ ತಕ್ಕಮಟ್ಟಿಗೆ ಬ್ರ್ಯಾಂಡ್ ಆಗಿ, ಮಾಲ್ದೀವ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗಿ, ರೀಲ್ಸ್ ರಾಣಿಯಾಗಿ ವಿಶ್ವಾವತಾರ ಎತ್ತಿರ್ತಕ್ಕಂಥವ್ರೆ ನಮ್ಮ ಸೋನು ಶ್ರೀನಿವಾಸ್ ಗೌಡ ಅವರು. ಆಕ್ಚುಲಿ ಅವ್ರದ್ದು ಸ್ವತಃ ಯೂಟ್ಯೂಬ್ ಚಾನಲ್ ಸಹ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಪೇಜು ಮತ್ತೆ ಈ ಫೇಸ್ಬುಕ್ ಇದರಲ್ಲೆಲ್ಲ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಮತ್ತೆ ಪೋಸ್ಟ್ ಮಾಡೋದೇ ಇವರ ದಿನಸರಿ ಕೆಲಸ ಆಗಿದೆ. ಸೊ ಈಗಾಗಲೇ ಅವರು ಬೇರೆ ಬೇರೆ ಕಡೆ ಲಾಗ್ ವಿಡಿಯೋ ಮಾಡ್ಲಿಕ್ಕಂತಂತೆ ಬೇರೆ ವಿದೇಶಿ ಸ್ಥಳಗಳಿಗೂ ಸಹ ಪ್ರವಾಸವನ್ನ ಕೈಗೊಳ್ತಿದ್ರು. ಅದಾದ ಬಳಿಕ ಅವರು ಬೆಂಗಳೂರಲ್ಲೇ ಇದ್ಕೊಂಡು ಲೋಕಲ್ ವಿಡಿಯೋಸ್ ಮಾಡೋದು ಮತ್ತೆ ಅವರ ಫ್ರೆಂಡ್ಸ್ ಸರ್ಕಲ್ ವಿಡಿಯೋಸ್ ಮಾಡೋದು ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ತಂಗಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಯಾವುದೋ ಕೆಲಸಕ್ಕೋಸ್ಕರ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಡಿಸ್ಟಿಕ್ ಸೇರಿದ ಒಂದು ಗ್ರಾಮದಿಂದ ಒಂದು ಫ್ಯಾಮಿಲಿ ಬಂದು ವಾಸವಾಗಿದ್ಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವಾಗ ಆ ಅಪಾರ್ಟ್ಮೆಂಟ್ ಕೆಳಗಡೆ ಸೋನು ಅವರು ನಾಯಿ ಮರಿಗೆ ಹಾಲು ಹಾಕ್ಲಿಕ್ಕೆ ಅಂತಂತ ಡೇ ಬೈ ಡೇ ಒಂದು ಹೋಗ್ತಾ ಇರ್ತಾರೆ. ಅದು ರೀಲ್ಸ್ಗೋಸ್ಕರನೋ ಇಲ್ಲ ವಿಡಿಯೋ ಮಾಡಿ ಅದು ವೈರಲ್ ಆಗಬೇಕು ಅನ್ನೋದಕ್ಕೋ ಇಲ್ಲ ಅವರ ಮಾನವೀಯತೆಯಿಂದ ಮಾಡ್ತಿರ್ತಕ್ಕಂಥ ಕೆಲಸನೋ ಏನು ಗೊತ್ತಾಗಿಲ್ಲ ನಮ್ಗೆ. ಆಕ್ಚುಲಿ ಇವಾಗ ತಕ್ಕ ಮಟ್ಟಿಗೆ ಸೋನು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಎಲ್ಲರೂ ತುಂಬಾನೇ ಬ್ಲ್ಯಾಕ್ ಮಾರ್ಕ್ ಹಾಕ್ಬಿಟ್ಟವ್ರೆ. ಸೊ ಅದನ್ನ ನಾವು ಚರ್ಚೆ ಮಾಡೋದು ಬೇಡ. ಆಕ್ಚುಲಿ ಅವರು ನಾಯಿಗೆ ಹಾಲು ಹಾಕಕ್ ಹೋಗ್ಬೇಕಾದ್ರೆ ಡೇ ಬೈ ಡೇ ಒಂದು ಹುಡುಗಿನ ನೋಡ್ತಿರ್ತಾರೆ. ಅಲ್ಲಿ ಹುಡುಗಿನ ನೋಡ್ಕೊಂಡು ಸೊ ಓಕೆ ನಾವು ಈ ಹುಡುಗಿಗೆ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಮುಂದಾದ್ರು, ಇಲ್ಲ ಈ ಹುಡುಗಿನ ನಾವು ವಿಡಿಯೋಗೋಸ್ಕರ ಯೂಸ್ ಮಾಡ್ಕೊಳ್ಳೋಣ ಅಂತ ಮುಂದಾದ್ರೂ ಗೊತ್ತಿಲ್ಲ. ಒಂದಷ್ಟು ದಿನ ಆ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ರೂಮ್ ಕರ್ಕೊಂಡು ಹೋಗೋದು, ಆ ಹುಡುಗಿಗೆ ಏನೇನು ಥಿಂಗ್ಸ್ ಎಲ್ಲ ಬೇಕೋ ಬಟ್ಟೆ ಇರ್ಬೋದು ಮತ್ತೆ ಹಾಗೆ ಫುಡ್ಸು ಇದೆಲ್ಲ ತಗೊಳ್ಳೋ ಒಂದು ಕೆಲಸ ಮಾಡ್ತಾರೆ. ಅದಾದ ಬಳಿಕ ತಾಯಿಯವರ ಬಳಿ ಅಂದ್ರೆ ಆ ಹುಡುಗಿಯ ತಾಯಿಯವರ ಬಳಿ ಕೂಡ ಹೋಗಿ ಇವರು ಮಾತಾಡಿರ್ತಾರೆ. ಆ ಕ್ಲಿಪ್ ಸಹ ನಾನು ನಿಮ್ಗೆ ಹಾಕ್ತೀನಿ, ನೋಡ್ ಬನ್ನಿ. ಅವರು ಇನಾಬತ್ತಿ ಅವ್ರ ಚಿಕ್ಕಪ್ಪ ಮತ್ತೆ ನಮ್ಮ ಮಾಮನ ಮಕ್ಕಳು ನಮ್ಮ ಇವ್ರು ಅಕ್ಕ ಎಲ್ಲ ಇದ್ದೂರಲ್ಲಿ ಕೊಟ್ಟ ದತ್ತು ಪಡ್ಕೊಂಡಿದ್ದ ಹುಡುಗಿ ಮನೆಯಲ್ಲಿ ಸೋನು ಅವರು ಹೋಗಿ ಮಾತನಾಡ್ಬೇಕಾದ್ರೆ ತಾಯಿ ಮಾತ್ರ ಇರ್ತಾರೆ, ಆ ಹುಡುಗಿ ತಂದೆ ಅಲ್ಲಿರೋಲ್ಲ. ಇವರು ಅವಾಗವಾಗ ಹೇಳ್ತಿರ್ತಾರೆ, ಆ ವಿಡಿಯೋದಲ್ಲೇ ನಿಮ್ಗೆ ಕೇಳಿರ್ತೀರಾ, ನಿಮ್ಮ ಮಕ್ಕಳನ್ನ ಕೊಟ್ಬಿಡ್ತೀರಾ ನಮ್ಗೆ, ನಾವು ದತ್ತು ತಗೊಳ್ತೀವಿ, ಅದರಲ್ಲೂ ಸಮಥಿಂಗ್ ದೊಡ್ಡ ಹುಡುಗಿನ ಕೊಟ್ಬಿಡ್ತೀರಾ, 10 ಲಕ್ಷ ರೂಪಾಯಿ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಸಮಥಿಂಗ್ ಏನೇನೋ ಕನ್ವರ್ಸೇಷನ್ ಆಗಿದೆ. ಬಟ್ ಇದು ಅವರು ಇವಾಗ ಕೇಳ್ತಿದ್ರೆ ಪ್ಯಾರೆಂಟ್ಸ್ ಏನಿರ್ತದಂತಂದ್ರೆ ನಾವೇನಕ್ಕೆ ನಾವು ಹೆತ್ ಮಕ್ಕಳನ್ನ ನಾವು ಕಾಸು ಕೊಡ್ತೀವಿ ಅಂತ ಹೇಳೋದು. ಬಟ್ ಇವರು ಕರ್ಕೊಂಡು ಹೋದ್ರು, ಒಳ್ಳೆ ರೀತಿಲಿ ಕರ್ಕೊಂಡು ಹೋದ್ರು. ಬಟ್ ಅದನ್ನ ಕಂಟಿನ್ಯೂಸ್ಲಿ 1 ಮಂತ್ 2 ಮಂತ್ ಇಟ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡ್ಬಿಟ್ಟವ್ರೆ ಅಂತ ಈ ವಿಡಿಯೋ ವಿಷಯ ಬಂದು ಹೊರಗಡೆ ಬಂದಾಗಿನಿಂದ ತಾಯಿ ಮತ್ತೆ ತಂದೆ ಇಬ್ರು ಹೋಗಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು. ಸೊ ಇದು ಡೇ ಬೈ ಡೇ ಹೆಂಗ್ ಚರ್ಚೆ ಆಯ್ತು ಅಂತಂದ್ರೆ, ಸೋನು ಅವರು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಇಟ್ಟವ್ರಲ್ವಾ, ಅದರಲ್ಲಿ ಡೈಲಿ ವಿಡಿಯೋಸ್ ಪೋಸ್ಟ್ ಮಾಡೋದು, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡೋದು, ಆ ಹುಡುಗಿನ ಕರ್ಕೊಂಡು ಹೋಗೋದು, ಏನಾದ್ರು ತಿಂಡಿ ತಿನಿಸುಗಳು ತಗೊಳೋದು ಮತ್ತೆ ಬಟ್ಟೆ ಬರೆ ತಗೊಳೋದು, ಹೀಗೆ ಆ ಹುಡುಗಿ ಜೊತೆ ಡೇ ಬೈ ಡೇ ಟೈಮ್ ಸ್ಪೆಂಡ್ ಮಾಡ್ತಾ ಏನಾಯ್ತು ಅವರ ಚಾನಲ್ ಇದ್ದಿದ್ದ ವ್ಯೂಸ್ ಆ ಹುಡುಗಿ ಮುಖಾಂತರ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ವಾಚ್ ಮಾಡ್ತಕ್ಕಂಥ ವ್ಯೂವರ್ಸ್ ಏನ್ ಮಾಡ್ತಾರೆ, ಆ ಹುಡುಗಿ ಯಾರು, ನೀವು ಯಾವ ರೀತಿ ದತ್ತು ತಗೊಂಡ್ರಿ, ಹೆಂಗೆ ಏನು ಎತ್ತು ಡೇ ಬೈ ಡೇ ನಿಮ್ಗೆ ಗೊತ್ತಿರಬೇಕು. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ನ ಹುಟ್ಟಾಕ್ತಿರ್ತಾರೆ. ಒಂದ್ ಕಡೆ ಎಂಜಾಯ್ ಮಾಡ್ಕೊಂಡು ಒಳ್ಳೇದ್ ಮಾಡ್ತಿದ್ದೀರಾ ಕೀಪ್ ಇಟ್ ಅಪ್ ಅನ್ನೋರು ಇದ್ರು, ಇನ್ನೊಂದ್ ಕಡೆ ಏನಕ್ಕೆ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಏನ್ ಆದಾಯ, ನೀವು ಟ್ರೆಂಡ್ ಆಗಕ್ಕೆ ಮಾಡ್ತಕ್ಕಂಥದ್ದು, ನೇಮ್ಗೋಸ್ಕರ ಮಾಡ್ತಕ್ಕಂಥದ್ದು ಅಂತ ಒಂದು ದೊಡ್ಡ ದೊಡ್ಡ ಕಮೆಂಟ್ಗಳು ಸೋನು ಅವರ ಮೇಲೆ ಬಂದು ಬೀಳ್ಲಿಕ್ಕೆ ಶುರುವಾಗುತ್ತೆ. ಅದಾದ ನಂತರ ಈ ಪ್ರಚಾರನ ಹ್ಯಾಂಡಲ್ ಮಾಡ್ಲಿಕ್ಕಾಗದೆ ಸೋನು ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ವಿಡಿಯೋದಲ್ಲಿ ನಾನು ದತ್ತು ತಗೊಂಡಿದ್ದೀನಿ ಹುಡುಗಿನ ಅಂತ ಹೇಳಿದಾಗ ಅಲ್ಲಿಂದ ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಈ ವಿಷಯನ ಏನು ಎತ್ತು ಅಂತ ಕ್ಲಿಯರ್ ಕಟ್ ಆಗಿ ವಿಚಾರಣೆ ಮಾಡ್ತಾರೆ. ಸೊ ವಿಚಾರಣೆ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಇದೆ. ನಾವು ಮಕ್ಕಳನ್ನ ದತ್ತು ತಗೋಬೇಕು ಅಂತಂದ್ರೆ ಆಕ್ಚುಲಿ ಏನಂತಂದ್ರೆ
23 ಇಯರ್ಸ್ ಅಂದ್ರೆ ಇವಾಗ ಸೋನು ಅವರು ಏನು ದತ್ತು ತಗೊಂಡಿದ್ದಾರೆ, ಇವರು ಸಿಂಗಲ್ ಪೇರೆಂಟ್ ಅಂದ್ರೆ ಮದುವೆ ಆಗಿಲ್ಲ ಅಲ್ವಾ. ಸೊ ಇವರು ಮಗುನ ದತ್ತು ತಗೊಂಡ್ ಬೆಳೆಸ್ತೀನಿ ಅಂತ ಇದ್ರು ಅದಕ್ಕೆ ಕೆಲವೊಂದು ಫಾರ್ಮಾಲಿಟೀಸ್ ಇರುತ್ತೆ. ಇವರು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ 2 ವರ್ಷದ ಮಗುನ ಮಾತ್ರ ತಗೊಂಡು ಬೆಳೆಸ್ಬೋದು. ಅದರಲ್ಲೂ ಇವರು ಯೂಟ್ಯೂಬ್ ರೆವೆನ್ಯೂ ಮಾತ್ರ ತೋರಿಸ್ಕೊಂಡು ನಾನು ಈ ಮಗುನ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಏನಾದರೂ ಬ್ಯಾಕ್ ಬೋನ್ ಆಗಿರ್ಬೇಕು, ಮತ್ತೆ ಬೇರೆ ಏನಾದರೂ ಆದಾಯ ಅನ್ನೋದಿರ್ಬೇಕು, ಪರ್ಮನೆಂಟ್ ಆದಾಯ ಅನ್ನೋದಿರ್ಬೇಕು. ಸೊ ಇದನ್ನೆಲ್ಲ ವಾಚ್ ಮಾಡಿ ಫಸ್ಟ್ ಏನು ಕಾಯ್ದೆ ಇರುತ್ತಲ್ಲ ಅದರಲ್ಲಿ ಸೋನು ಅವರು ಫೇಲ್ ಆಗ್ತಾರೆ. ಅದಾದ ನಂತರ ಅಪ್ಪ ಅಮ್ಮ ಹತ್ರ ಇವರು ಕನ್ವರ್ಸೇಷನ್ ಮಾಡಿರ್ತಾರೆ, ಬಟ್ ವಿಡಿಯೋದಲ್ಲಿ ಮಾತ್ರ ಪೋಸ್ಟ್ ಮಾಡಿರ್ತಾರೆ. ಬಟ್ ನಾವು ಯಾವುದೇ ಮಗುನ ದತ್ತಕ್ಕೆ ಪಡ್ಕೋಬೇಕು ಅಂತಂದ್ರು ಕ್ಲಿಯರ್ ಕಟ್ ಆಗಿ ತಂದೆ ತಾಯಿ ಅವ್ರ ಹತ್ರ ನಾವು ಡಾಕ್ಯುಮೆಂಟ್ ಅಲ್ಲಿ ಲೀಗಲ್ ಹೋಗಿ ಅದನ್ನ ಮೂವ್ ಮಾಡಿರ್ಬೇಕು. ಸೊ ಸೋನು ಗೌಡ ಅವರು ಇದರಲ್ಲೂ ಫೇಲ್ ಆಗಿದ್ದಾರೆ. ಥರ್ಡ್ ಒನ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ದತ್ತನ್ನ ಇದೇ ಹುಡುಗಿನ ತಗೋತೀನಿ ಅಂತಂತ ಯಾವುದೇ ಕಾರಣಕ್ಕೂ ಒಬ್ಬರನ್ನೇ ಹೋಗಿ ಒಬ್ಬರನ್ನೇ ಪರ್ಚೇಸ್ ಅನ್ನೋದಕ್ಕಿಂತ ತಗೊಂಡ್ ಬರಕ್ಕಾಗಲ್ಲ. ಹೆಂಗ್ ಹೇಳಕ್ಕಾಗುತ್ತೆ ಅಂತಂದ್ರೆ, ನಾವು ಲೀಗಲ್ ಆಗಿ ಒಂದು ಹುಡುಗಿನ ದತ್ತು ತಗೊಳ್ತೀವಿ ಅಂತಂದ್ರೆ ಫಸ್ಟ್ ಅದಕ್ಕೆ ಏನೇನು ಲೀಗಲ್ ಆಕ್ಟಿವಿಟೀಸ್ ಇದೆಯಲ್ಲೋ ಅದನ್ನೆಲ್ಲ ಬಂದು ಸರ್ವ್ ಮಾಡಿಕೊಂಡು ಡಾಕ್ಯುಮೆಂಟ್ ವೈಸು ಕ್ಲಿಯರ್ ಆಗಿ ಮೂವ್ ಮಾಡಿಕೊಂಡು ಅದಾದ ಬಳಿಕ ಆ ಹುಡುಗಿ ಎಲ್ಲಿ ತನಕ ಓದ್ತಾರೋ ಅಲ್ಲಿ ತನಕ ಓದಿಸ್ತೀವಿ. ಮತ್ತೆ ಆ ಹುಡುಗಿಗೆ ಏನೇ ತೊಂದರೆಗಳು ಉಂಟಾಗಲ್ಲ, ಏನೇ ಇದ್ರೂ ನಾನು ಗಾರ್ಡಿಯನ್ ಆಗಿ ಕೊನೆ ತನಕ ನೋಡ್ಕೋತೀನಿ ಅಂತಂತ ಕ್ಲಿಯರ್ ಕಟ್ ಆಗಿ ಡಾಕ್ಯುಮೆಂಟ್ ಮುಖಾಂತರ ತಗೊಂಡು ಬರಬೇಕು. ಸೊ ಈ 3ರಲ್ಲೂ ಇವಾಗ ಸೋನು ಗೌಡ ಅವರು ಫೇಲ್ ಆಗವ್ರೆ. ಅದಾದ ಬಳಿಕ ಏನೋ ಲೀಗಲ್ ಆಗಿ ಅಫಿಷಿಯಲ್ಸ್ ಎಲ್ಲ ಮೂವ್ ಮಾಡಿ ಅವ್ರನ್ನ ಸ್ವಲ್ಪ ಪೊಲೀಸರ ವಿಚಾರಣೆಗೆ ಬೆಂಗಳೂರು ಬ್ಯಾಡ್ ರ್ಯಾಲಿಯಲ್ಲಿ ವಿಚಾರಣೆಗೆ ಒಳಗಾಗಿಸ್ತಾರೆ. ಅದಾದ ನಂತರ ಏನೇನು ಕೆಲವೊಂದು ವಿಷಯಗಳೆಲ್ಲ ಹೋಗುತ್ತೆ, ಮತ್ತೆ ಯಾವುದು ಲಾಯರ್ಸ್ ಅದು ಇದು ಅಂತ ಏನೇನು ಇರ್ತಾವಲ್ಲ ಎಲ್ಲ ಮೂವ್ ಆಗಿ ಹೋಗ್ತಿರ್ಬೇಕಾದ್ರೆ ಇವಾಗ ರೀಸೆಂಟ್ ಆಗಿ ನೆನ್ಮೊನ್ನೆ ಏನ್ ಮಾಡ್ಬಿಟ್ಟವ್ರೆ ಅಂತಂದ್ರೆ, ಸೋನು ಗೌಡ ಅವರು ರಾಯಚೂರು ಅಂದ್ರೆ ದತ್ತು ಪಡ್ಕೊಂಡಿದ್ರಲ್ಲ ಮಗು ಅವರ ಊರಿಗೆ ಸಂಜೆ ಟೈಮಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು 6-7 ಇರ್ಬೇಕು ಅನ್ಕೊಳ್ತೀನಿ, ಆ ಟೈಮಲ್ಲಿ ಹೋಗಿ ಯಾರಿಗೂ ತಿಳಿಸ್ತೇನೆ ಹೋಗಿ ಭೇಟಿ ಕೊಟ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟವ್ರೆ. ಸೊ ಅವಾಗ ಊರ್ ಮಕ್ಳೆಲ್ಲ ಗಮನಕ್ಕೆ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಏನಕ್ಕೋಸ್ಕರ ಬಂದ್ವಿ ನೀವು, ಹುಡುಗಿನ ಏನಕ್ಕೋಸ್ಕರ ತಗೊಂಡಿದ್ರಿ, ಲೀಗಲ್ ಆಗಿ ಪ್ರೊಸೀಜರ್ ಏನಾದ್ರು ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅವರು ಒಂದ್ ಕಡೆ ರೇಗಾಡ್ಲಿಕ್ಕೆ ಶುರು ಮಾಡೋರೆ. ಸೊ ಡೇ ಬೈ ಡೇ ಈ ಚರ್ಚೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಬಟ್ ಕ್ಲಿಯರ್ ಕಟ್ ಮಾಹಿತಿ ಅನ್ನೋದು ಯಾವುದು ಸಿಗ್ತಾ ಇಲ್ಲ. ಒಂದ್ ಕಡೆ ಸೋನು ಶ್ರೀನಿವಾಸ್ ಗೌಡ ಅವರು ಮಾನವೀಯತೆಯಿಂದ ಮಾಡಿದ್ರು, ಒಳ್ಳೆ ಕೆಲಸ ಮಾಡೋರೆ ಅಂತ ಒಂದಷ್ಟು ಜನ ಹೇಳ್ತಿದ್ರೆ, ಇನ್ನೊಂದಷ್ಟು ಜನ ಅವರು ವ್ಯೂಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಅವರ ಪಬ್ಲಿಸಿಟಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಎಷ್ಟೋ ಚೈಲ್ಡ್ ಇವೆ ಅಂದ್ರೆ ಸಿಂಗಲ್ ಪೇರೆಂಟ್ಸ್ ಇರ್ಬೋದು, ಅಪ್ಪ ಅಮ್ಮ ಇಲ್ಲದೆ ಅನಾಥಾಶ್ರಮದಲ್ಲಿ ಎಷ್ಟೋ ಜನ ಇದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ಆ ಹುಡುಗಿನ ಕರ್ಕೊಂಡೋಗಿ ಇವರು ರೀಲ್ಸ್ ಮಾಡಿಸಿ ಅವ್ರ ಮುಖಾಂತರ ವಿಡಿಯೋ ಪೋಸ್ಟ್ ಮಾಡೋದು ಏನಿದೆ, ವಿಡಿಯೋ ಪೋಸ್ಟ್ ಮಾಡೋದು ತಪ್ಪಲ್ವಾ, ಆ ಹುಡುಗಿ ಫ್ಯೂಚರ್ ಕೆಡುತ್ತೆ ಅಂತ ಇನ್ನೊಂದಷ್ಟು ಜನ ಅಲ್ಲ, ಒಂದು 70% ಜನ ಅಪೋಸ್ ಮಾಡ್ತಿದ್ದಾರೆ. ಇನ್ನೊಂದು ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿಸೋ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀನಿ. ನಿಮ್ ಪ್ರಕಾರ ಸೋನು ಶ್ರೀನಿವಾಸ್ ಗೌಡ ಮಾಡ್ತಿರ್ತಕ್ಕಂಥದ್ದು ಸರಿಯೋ ತಪ್ಪೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದಿ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಡೇ ಬೈ ಡೇ ನಮಗೂ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಅನ್ನೋದನ್ನ ಕೊಡ್ತಾ ಇದ್ದೀರಾ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದಿದೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಆವಾಗಲೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗಿ ಬಂದು ಸೇರುತ್ತೆ. ಹೀಗೆ ಸತತ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಶೇಪ್ ಆಗಿ ಖುಷಿಯಾಗಿರಿ. ಜೈ ಕರ್ನಾಟಕ ಮಾತೆ.